ಪ್ರಾರಂಭ ಆಗಿದ್ದೆ ಕೇಂದ್ರ ಕಚೇರಿಯಲ್ಲಿ. ಸುಮಾರು 38 ವರ್ಷಗಳ ಹಿಂದೆ 1986ರಲ್ಲಿ ಕಾವೇರಿ ಭವನದಲ್ಲಿ ನಾನು ನಮ್ಮ ಮಾನ್ಯ ಪ್ರಧಾನ ನಿರ್ದೇಶಕರಂತ ಅವಾಗ ನಿಯಂತ್ರಕರು ಅಂತ ಇತ್ತು, ಪದನಾಮ ಜಾಲಿಹಾಳ ಅಂತ ನಮ್ಮ ನಿಯಂತ್ರಕರಿದ್ದರು. ಅವರು ಬರೀ ಬಂದಾಗ ನೀನು ಇನ್ನೂ ಹುಡುಗ ಇದ್ದೀರಲ್ಲಪ್ಪ, 20 ಇಯರ್ಸ್ ಕೂಡ ಆಗಿಲ್ಲ, ಏನಾದರೂ ಬೇರೆ ಕರಿಯರ್ ನೋಡ್ಕೊಂಡ್ರು. ನನಗೂ ಇಷ್ಟ ಇತ್ತು ಬೇರೆ. ಬಟ್ ನಮ್ಮ ಮೇಡಮ್ ಹೇಳಿದಾಗ ಅವ್ರ ತಂದೆ ಹೇಗೋ ನನಗೆ ನನ್ನ ತಂದೆಯವರು ಒಂದು ಮಾರ್ಗದರ್ಶನ ನೀಡಿದರು. ಸರ್ಕಾರಿ ಕೆಲಸ ಒಂದು ಸೇವೆ ಥರ ಮಾಡಬೇಕು, ನೀವು ಸೇರ್ಕೋಬೇಕು, ಸಿಕ್ಕಿದ್ರೆ ಅದು PhD ಇಂದ ಸಿಕ್ಕಿದ್ರೆ ಮಾತ್ರ ತುಂಬ ಅದೃಷ್ಟ, ಸೇರಬೇಕು ಅಂತ ಹೇಳಿದ್ರು. ಅದೇ ರೀತಿಯಾಗಿ ನನಗೆ 40ನೇ ರ್ಯಾಂಕ್ ಬಂದು ನಾನು ವಿಧಾನಸೌಧ ಕಮರ್ಷಿಯಲ್ ಟ್ಯಾಕ್ಸ್ ಕೊಡ್ತಾರೆ ಅಂತ ಹೋಗ್ತಲ್ಲಿ ಆಪ್ಷನ್ ಕೂಡ ಅದನ್ನೇ ಬರೆದಿದ್ದೆ. ಬಟ್ ನನಗೆ ವಿಧಾನಸೌಧ ಕಮರ್ಷಿಯಲ್ ಟ್ಯಾಕ್ಸ್ ಯಾವುದು ಆಯ್ಕೆ ಕೊಡಲಿಲ್ಲ. ರಾಜ್ಯ ಲೆಕ್ಕಪತ್ರ ಇಲಾಖೆ ಅಂತ ಕೊಟ್ಟರು. ನಮಗೆ ಏನೂ ಅದರ ಅರ್ಥ ಹಿಂದೆ ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿರಲಿಲ್ಲ. ಆದರೆ ನಮ್ಮ ತಂದೆಯವರು ಅಂತ ಹೇಳಿದ್ರು, ಎಲ್ಲರೂ ಹೇಳ್ತಾ ಇದ್ದಾರೆ, ಇಡೀ ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಗಳ ಪೈಕಿ ರಾಜ್ಯ ಲೆಕ್ಕಪತ್ರ ಇಲಾಖೆ ತುಂಬ ಉತ್ತಮವಾದ ಪದೋನ್ನತಿಗಳು ಸಿಗುವಂಥ ಒಂದೇ ಡಿಪಾರ್ಟ್ಮೆಂಟು ಅಂತ ಹೇಳಿದ್ರು. ಅದನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ಇರೋಷ್ಟು ಆಪರ್ಚುನಿಟೀಸು, ಅಂದರೆ ನಾವು ಚೆನ್ನಾಗಿ ಕೆಲಸ ಮಾಡಿ SS ಎಕ್ಸಾಮ್ ಮಾಡಿ ಇವಾಗಿರೋ 9-10 ಮಾಡ್ಯೂಲ್ಗಳ 45 ದಿನಗಳ ತರಬೇತಿ ಪಡ್ಕೊಂಡ್ರೆ ಮಾತ್ರ ಇದರಷ್ಟು ಒಳ್ಳೆಯ ಪದೋನ್ನತಿಗಳು ನಮ್ಮ ಬೇರೆ ಯಾವ ಇಲಾಖೆಯಲ್ಲೂ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಮಗೆ ಇಲಾಖೆಯಲ್ಲಿ ಬಂದಂಥ ಎಲ್ಲ HODಗಳು, ಜಾಲಿಹಾಳಾಗಲಿ, ನಾಡಗೌಡರಾಗಲಿ, ಆಮೇಲೆ ಪಾಟೀಲ್ ಕುಲಕರ್ಣಿಯವರಾಗಲಿ, CB ಪಟೇಲರಾಗಲಿ, CB ಪಟೇಲ್ ತುಂಬ ಚೆನ್ನಾಗಿ ನಮ್ಮ ಆಡಳಿತ ವ್ಯವಸ್ಥೆಯನ್ನು ಒಂದು ಹಾದಿಗೆ ತಗೋಬೋದು. ತದನಂತರ ನಮಗೆ 4-5 ಜನ ಒಂದ್ರಕ್ಕಪ್ಪ ಅವರಾಗಲಿ, ಪ್ರೆಸೆಂಟ್ ನಮ್ಮ PD ಅವರು ದೀಪಕ್ ದರೈಯವರಾಗಲಿ ತುಂಬ ಒಳ್ಳೆಯ ಮಾರ್ಗದರ್ಶನ ನೀಡಿ ಒಂಥರ ನಮ್ಮ ಇಲಾಖೆಗೆ ಒಂದು ತಾಣೆ ಹಿಡಿಯೋದು ಅಂತಾರೆ, ಅದನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಡಿಪಾರ್ಟ್ಮೆಂಟ್ ಕೇವಲ ಕುಂದಮೂಡಿ ಇರಿಗೇಷನು ಜಡ್ಪಿನಲ್ಲಿ ಕೆಲಸ ಮಾಡುವಂಥದ್ದಲ್ಲ. ನಮ್ಮ ಇಲಾಖೆಗೆ ವಿಧಾನಸೌಧದಲ್ಲಿ ಸೆಕ್ರೆಟರಿಯೇಟ್ ಆಫೀಸ್ಗಳಲ್ಲಿ ಮೇಡಮ್ ಹೇಳಿದಾಗೆ 4-5 ಡಿಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೆಯ ಆಡಳಿತ ನಡೆಸತಕ್ಕಂಥ ಒಂದು ಅವಕಾಶಗಳಿರುವಂಥ ಸ್ಥಾನಗಳು, ಪದವಿಗಳು ಇದೆ. ಆದರೆ ಯಾರೂ ಅಲ್ಲಿ ನಾವು ಪ್ರಯತ್ನ ಮಾಡಿ ಹೋಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಕಾಶಗಳು ಉಪಯೋಗಿಸ್ಕೋತಾ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಪ್ರತಿಯೊಂದು ಹಂತದಲ್ಲೂ ಗ್ರೂಪ್ ಬಿ, ಗ್ರೂಪ್ ಎ ಒಂದೇ ಅಲ್ಲ, ಗ್ರೂಪ್ ಸಿನಲ್ಲೂ ಕೂಡ ಒಳ್ಳೆಯ ಅವಕಾಶಗಳಿದೆ. ನಾನು ಕೆಲಸ ಮಾಡುವಾಗ ನಾಡಗೌಡರಾಗಲಿ, CB ಪಟೇಲರಾಗಲಿ ತುಂಬ ಡಿಸಿಪ್ಲಿನ್ಡಾಗಿ ನಮ್ಮನ್ನು ತರಬೇತಿ ಕೊಟ್ಟರು. ಆವಾಗ ಈ 45 ಡೇ ಮಾಡಲೇ ಅಥವಾ 9 ಮಾಡಲೇ SBಯಲ್ಲಿ ಉಷಾ ಮೇಡಮ್ ಕೊಟ್ಟಿರೋ ತರಬೇತಿಗಳಾಗಿ ಯಾವುದೂ ಇರಲಿಲ್ಲ. ಎಲ್ಲ 2 ಮಾತ್ರ ಇತ್ತು, 2 ತಿಂಗಳು ಜಿಲ್ಲಾ ತರಬೇತಿ ಸಂಸ್ಥೆಗೆ ಮಾತ್ರ ಇತ್ತು. ಆಮೇಲೆ ಇವೆಲ್ಲ ಬಂದು ಜಡ್ಪಿ ಆ್ಯಕ್ಟ್ ಬಂದ ಮೇಲೆ ನಮಗೆ ಸುಮಾರು ಎಲ್ಲ ತರಬೇತಿಗಳು ಸ್ಟಾರ್ಟ್ ಆಗಿದೆ. ಬಟ್ ತರಬೇತಿಗಳಿಗಿಂತ ಹೆಚ್ಚಾಗಿ ನಮಗೆ KCSR ಮತ್ತು KFC ಮಾನದಂಡಗಳನ್ನ ಇಟ್ಕೊಳ್ತಿದ್ದಾರೆ. ನಮ್ಮ ಪ್ರಶಾಂತ್ ಕುಮಾರ್ ಅವರು ತರ್ತಾ ಇರೋ ಒಂದು ಜರ್ನಲ್, ಅದನ್ನು ನಾವು ಒಂಥರ ಬುಕ್ ಆಫ್ ಭಗವದ್ಗೀತೆ ಥರ ಉಟ್ಕೊಂಡು ಆಡಳಿತ ನಡೆಸಬೇಕಾದ್ರೆ. ಯಾಕೆಂದರೆ ನಮ್ಮಲ್ಲಿ ಅಪ್ ಟು ಡೇಟ್ ನಾಲೆಜ್ ತುಂಬ ಕಡಿಮೆ. ರಾಮಮೂರ್ತಿ ಅವರಾಗಲಿ, ನಮ್ಮ ಪ್ರಶಾಂತ್ ಕುಮಾರ್ ಆಗಲಿ ತುಂಬ ಚೆನ್ನಾಗಿ ನಮ್ಮ ಆರ್ಥಿಕ ಇಲಾಖೆ ಹೊರತಕ್ಕಂಥ ಎಲ್ಲ ಆರ್ಡರ್ಗಳು, ಗೌರ್ಮೆಂಟ್ ಆರ್ಡರ್ಸ್ನೆಲ್ಲ ಪ್ರತಿ 3 ತಿಂಗಳಿಗೂ ಒಂದು ಜರ್ನಲ್ ಮಾಡಿ ನಮ್ಮೆಲ್ಲರಿಗೂ ಅವಕಾಶ ಹೊಂದಿದೆ. ಅದನ್ನು ಓದೋದು, ನೋಡೋದು ಯಾರಿಗೂ ಅಷ್ಟೊಂದು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಾವಂತೂ ಪ್ರತಿ ವರ್ಷವೂ ತರಿಸ್ಬೇಕಾಗಿದೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ರಾಮಮೂರ್ತಿ ಅವರಾಗಲಿ, ಪ್ರಶಾಂತ್ ಕುಮಾರ್ ಆಗಲಿ ನಮ್ಮಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಎಲ್ಲರಿಗೂ ಡೇ ಟು ಡೇ ಪ್ರಾಜೆಕ್ಟ್ನಲ್ಲಿ ಬರ್ತಕ್ಕಂಥ ಜೀವಗಳು ಅಪ್ ಟು ಡೇಟ್ ನಾಲೆಜ್ ಇರೋದಿಲ್ಲ. ಅದನ್ನು ನಾವು ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪ್ರಶಾಂತ್ ಕುಮಾರ್ ಅವರಾಗಲಿ, ರಾಮಮೂರ್ತಿ ಅವರಾಗಲಿ ನಮ್ಮ ಇವನ್ನೆಲ್ಲ ಕೇಳ್ಬಿಟ್ಟು ತಗೋಬೇಕಾಗ್ತದೆ. ಇಷ್ಟೆಲ್ಲ ನಮಗೆ ಬ್ಯಾಕ್ಗ್ರೌಂಡು ಇಷ್ಟೊಂದು ಸಪೋರ್ಟ್ ಇರೋದ್ರಿಂದ ನಾವು ಹೆಚ್ಚಾಗಿ ಕೇಂದ್ರ ಕಚೇರಿನೇ ನಾವು ಅವಲಂಬಿಸಬೇಕಾಗುತ್ತೆ, ಕಡಿಮೆ ಮಾಡ್ತಾ ಇದ್ದೀವಿ. ಅದನ್ನು ಬರಬೇಕು, ಧೈರ್ಯವಾಗಿ ಬಂದು ಅವ್ರನ್ನೆಲ್ಲ ಮಾತಾಡಿಸಿ ಅವ್ರ ಹತ್ರ ಎಲ್ಲ ಸಲಹೆ ತಗೊಂಡು ನಮ್ಮ
ವರ್ಷ ಕಾರ್ಯಗಳನ್ನು ಮಾಡಬಹುದು. ನನಗೆ ಇಷ್ಟೆಲ್ಲ ಅವಕಾಶಗಳನ್ನ ಮತ್ತು ನಮ್ಮ ಆರ್ಥಿಕ ಇಲಾಖೆ ನಮ್ಮ ಶಾಸ್ತ್ರ ಅವರು ನಾಗರಾಜ್ ಅವರು ನಮ್ಮ ಕಿಶಾನ್ ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳ್ತಾ ನನ್ನ ಈ ಒಂದು ಮಾತುಗಳನ್ನು